ಏನ್ ಶಿಪ್ ಇದು? INS ವಿಕ್ರಾಂತ್ ಅಂದ್ರೆ ಏನು? INS ವಿಕ್ರಾಂತ್ ಅದಕ್ಕಿಂತ ಮುಂಚೆ ನಮ್ಮ ಹತ್ರ ಇದ್ದಿದ್ದು ಇರೋದು ಕೂಡ INS ವಿಕ್ರಮಾದಿತ್ಯ. ನಮ್ಮ ಹತ್ರ ಇದಿತ್ತು, ಈಗ ಇದು ಬಂತು. ಇನ್ನೊಂದು ಬರುತ್ತಂತ ಮುಂದೆ ಇನ್ನು ಕೆಲವು ವರ್ಷಗಳಲ್ಲಿ INS ವಿಶಾಲ್. ಏನಿವೆಲ್ಲ ಅದಕ್ಕೆ ಹೇಳಿದು ಡೇಟಾ ಅಂತ. ಸೊ INS ವಿಕ್ರಮಾದಿತ್ಯ, INS ವಿಕ್ರಾಂತ್ ಮತ್ತು ಮುಂದೆ ಬರೋ ವಿಶಾಲ್, ಈ ಮೂರು ಕೂಡ ವಿಮಾನ ವಾಹಕಗಳು, ಏರ್ಕ್ರಾಫ್ಟ್ ಕ್ಯಾರಿಯರ್ ಅಂತ ಕರಿತೀವಿ. ನಾನು ನಿಮ್ಗೆ ಇಂಗ್ಲಿಷ್ ಪದಗಳ ಅರ್ಥ ಮಾಡ್ಕೋದ್ಲಿ. ಎಂತ ಕರಿತೀವಿ ಇದನ್ನ? ವಿಮಾನ ವಾಹಕ, ಏರ್ಕ್ರಾಫ್ಟ್ ಕ್ಯಾರಿಯರ್. ಸೊ ಈಗ ವಿಮಾನ ವಾಹಕ ಏರ್ಕ್ರಾಫ್ಟ್ ನ ಕ್ಯಾರಿ ಮಾಡೋ ಯುದ್ಧ ನೌಕೆ. ಈಗಿಲ್ಲ ಶುರು ಆಗುತ್ತೆ ಪ್ರಶ್ನೆ. ವಿಮಾನಗಳೇ ಹಾರಾಟ ಮಾಡಬೇಕಾದ್ರೆ, ಜಗತ್ತಿನ ಮೂಲೆಯಿಂದ ಮೂಲೆಗೆ ಹೋಗುವಂತ ಸಾಮರ್ಥ್ಯ ಇರಬೇಕಾದ್ರೆ, ಯಾವ ಮೂಲೆಗಾರು ಹೋಗುವಂತ ತಾಕತ್ ಇರಬೇಕಾದ್ರೆ, ಈ ವಿಮಾನನೇ ಹೊತ್ಕೊಂಡು ಹೋಗೋದಕ್ಕೆ ಒಂದು ನೌಕೆ ಹಾಕ್ಬೇಕು. ಎಮರ್ಜೆನ್ಸಿ ಟೇಕ್ ಆಫ್ ಮಾಡ್ಬೋದಲ್ಲ. ವಿಮಾನಗಳು ಮ್ಯಾಕ್ಸ್ ಸ್ಪೀಡಲ್ಲಿ ಹೋಗ್ತಾವೆ, ಆಯ್ತಾ? ಮ್ಯಾಕ್ಸ್ ಸ್ಪೀಡ್ ಹೇಳಿ ಡಿಸ್ಕಸ್ ಮಾಡೋಣ. ಕೇಳಿದಿರ? ಸೂಪರ್ ಸೋನಿಕ್ ಕೇಳಿದಿರ? ಸೂಪರ್ ಸೋನಿಕ್, ಹೈಪರ್ ಸೋನಿಕ್ ಕೇಳಿದಿರಲ್ಲ? ಆ ಸ್ಪೀಡಲ್ಲಿ ಹೋಗ್ತವೆ ವಿಮಾನಗಳು. ಹೀಗಿದ್ದಾಗ ವಿಮಾನನೇ ಹಾರಾಟ ಮಾಡ್ಬೇಕಾದ್ರೆ ವಿಮಾನ ಹೊತ್ಕೊಂಡು ಹೋಗೋದಕ್ಕೆ ಅವಶ್ಯಕತೆ ಏನಿದೆ? ಆತರ ವಿಮಾನಗಳನ್ನ ಹೊತ್ತೊಯ್ಯುವಂತ ದೊಡ್ಡ ಯುದ್ಧ ನೌಕೆನೆ ಏರ್ಕ್ರಾಫ್ಟ್ ಕ್ಯಾರಿಯರ್. ನಿಮ್ಗೊಂದು ವಿಷಯ ಗೊತ್ತಿರಲಿ, ಏರ್ಕ್ರಾಫ್ಟ್ ಕ್ಯಾರಿಯರ್ ದೊಡ್ಡದಾಗಿರುತ್ತೆ ಅಂದ್ರೆ ಸುಮಾರು ಮಿನಿಮಮ್ 1 ರಿಂದ 3 ಫುಟ್ಬಾಲ್ ಗ್ರೌಂಡ್ ದೊಡ್ಡದಾಗಿರುತ್ತೆ, ಆಯ್ತಾ? 1 ರಿಂದ 3 ಫುಟ್ಬಾಲ್ ಆಟದ ಮೈದಾನದಷ್ಟು ದೊಡ್ಡದಾಗಿರುತ್ತೆ ವಿಮಾನ ವಾಹಕ, ಅಷ್ಟು ದೊಡ್ಡದಾಗಿರ್ತವೆ. ನಾವು ಕೂತಿರೋದು ಈಗ 3rd ಫ್ಲೋರ್ ಅಲ್ಲಿ, ಇನ್ನ 17 ಫ್ಲೋರ್ ಹಾಕಿ, 17 ಮಹಡಿ ಹಾಕಿ ಅಷ್ಟು ದೊಡ್ಡದಾಗಿರ್ತವೆ ವಿಮಾನ ವಾಹಕ. ಅಷ್ಟು ಎತ್ತರವಾಗಿರೋ, ಸುಮಾರು 20 ಮಹಡಿಯಷ್ಟು ಎತ್ತರವಾಗಿರುವಂಥದ್ದು, ಸುಮಾರು 3 ಆಟದ ಮೈದಾನ ದೊಡ್ಡದಾಗಿರುವಂಥ ವಿಸ್ತಾರವಾಗಿರುವಂಥ ಒಂದು ದೊಡ್ಡ ಯುದ್ಧ ನೌಕೆನೇ ಏರ್ಕ್ರಾಫ್ಟ್ ಕ್ಯಾರಿಯರ್, ಆಯ್ತಾ? ಆ ಥರ ಏರ್ಕ್ರಾಫ್ಟ್ ಕ್ಯಾರಿಯರ್ ನಮ್ಮ ಹತ್ರ ಯಾವ್ದಿತ್ತು ಮೊದಲು? ವಿಕ್ರಮಾದಿತ್ಯ ಇತ್ತು. ವಿಕ್ರಾಂತ್ ಮೊದಲಿತ್ತು, ವಿಕ್ರಾಂತ್ ನಮ್ಮ ಹತ್ರ ಇತ್ತು ಮೊದಲು, ಆದರೆ ಅದು ಬ್ರಿಟಿಷ್ ಅವ್ರದ್ದು. ಅದಕ್ಕೆ ವಯಸ್ಸಾದ ಮೇಲೆ ಅದನ್ನ ಸೇವೆಯಿಂದ ನಿವೃತ್ತಿಗೊಳಿಸ್ತಾರೆ. ನಿವೃತ್ತಿಗೊಳಿಸಿದ ಮೇಲೆ ಈ ವಿಕ್ರಾಂತ್ ಇದ್ದಂಥ ಸ್ಟೀಲ್ನ ಬಳಸ್ಕೊಂಡೆ ಬಜಾಜ್ ಕಂಪನಿಯವರು ವಿಕ್ರಾಂತ್ ಬೈಕ್ನ ಮಾಡೋದು, ಆಯ್ತಾ? ಸೊ ಆ ವಿಕ್ರಾಂತ್ ಹೋಯ್ತು, ಕಥೆ ಮುಗೀತು. ಹೊಸದೊಂದು ವಿಕ್ರಾಂತ್ ಮಾಡ್ಕೊಂಡಿದೀವಿ ನಾವು. ಆ ಹೊಸದೊಂದು ವಿಕ್ರಾಂತ್ ಮಾಡ್ಕೊಂಡಿದೀವಿ. ಅದನ್ನ ಮಾಡಿದ ಯಾರು? ಕೊಚ್ಚಿನ್ ಶಿಪ್ ಯಾರ್ಡ್ ಲಿಮಿಟೆಡ್ ಅಂತ ಒಂದು ಕಂಪನಿ. ಈಗ ಸದ್ಯಕ್ಕೆ ನಮ್ಮ ಹತ್ರ ಇರುವಂಥ ಏರ್ಕ್ರಾಫ್ಟ್ ಕ್ಯಾರಿಯರ್ ಯಾವುದು? ವಿಕ್ರಮಾದಿತ್ಯ ಮತ್ತು ವಿಕ್ರಾಂತ್. ಯಾವ್ದು ಬರಬೇಕು? ಎಗೇನ್ ಮತ್ತೆ 3 ಆಯ್ತು. ಯಾಕೆ 3? ನಿಮ್ಗೆ ಗೊತ್ತಿದೆ ಯಾಕೆ? ವಿಶಾಲವಾದಂಥ ನಮ್ಮ ಕರಾವಳಿ ಭಾಗವನ್ನು ಕಾಯಕ್ಕೆ ಯಾರು ಬೇಕು? ಈ 3 ಬೇಕು. ಅರ್ಥ ಇಲ್ವಾ? ಸೊ ಈ ವಿಕ್ರಾಂತ್ ವಿಕ್ರಮಾದಿತ್ಯ ಇದರಲ್ಲ, ಇವರು ಈ 3 ಜಾಗವನ್ನ ಕಾಯ್ತಾರೆ. ಯಾವ 3 ಜಾಗ? ಅರಬ್ಬಿ ಸಮುದ್ರ, ಹಿಂದೂ ಮಹಾಸಾಗರ ಮತ್ತು ಬಂಗಾಳಕೊಲ್ಲಿ. ಈ 3 ಭಾಗನ ಕಾಯಬೇಕು. ಈ 3 ಭಾಗ ಕಾಯೋದಕ್ಕೆ ವಿಕ್ರಮಾದಿತ್ಯ ವಿಕ್ರಾಂತ್ ಜೊತೆಗೆ ಒಂದು ಟೀಮೇ ಹೋಗುತ್ತೆ, ಒಂದು ಫುಲ್ ಗುಂಪೇ ಹೋಗುತ್ತೆ. ಆ ಗುಂಪು ಪೂರ್ತಿ ಇಲ್ಲಿ ಮತ್ತು ಇಲ್ಲಿ ಮತ್ತು ಇಲ್ಲಿ ನಿಂತಿರ್ಬೇಕು. ಗೊತ್ತಾ ನಿಮ್ಗೆ? ಇನ್ನು ವಿಷಯ ಇರಲಿ, ಆ ಥರ ಒಂದು ಟೀಮು ಕಡಲಿಗೆ, ಸಾಗರಕ್ಕೆ ಇಳಿದಾಗ ಸುಮ್ಮನೆ ಇಳೀಲಿ, ಜಸ್ಟ್ 1 ದಿನಕ್ಕೆ ಆ ಥರ ಒಂದು ಟೀಮ್ನ ಮೇಂಟೈನ್ ಮಾಡೋದಕ್ಕೆ, ಯುದ್ಧ ಬಿಟ್ಬಿಡಿ, ನಾರ್ಮಲ್ ಟೈಮಲ್ಲಿ ಶಾಂತಿ ಸಂದರ್ಭದಲ್ಲಿ ನಾರ್ಮಲ್ ಟೈಮಲ್ಲಿ ಆ ಥರ ಒಂದು ಟೀಮ್ನ ಮೇಂಟೈನ್ ಮಾಡೋಕ್ಕೆ 1 ದಿನಕ್ಕೆ 12 ರಿಂದ 14 ಕೋಟಿ ರೂಪಾಯಿ ಬೇಕಾಗುತ್ತೆ. ಜಸ್ಟ್ ಮೇಂಟೈನ್, ಬೇರೆದು ಬಿಟ್ಬಿಡಿ, ಜಸ್ಟ್ ಮೇಂಟೈನ್ 1 ದಿನಕ್ಕೆ ಎಷ್ಟು ಬೇಕು? 12 ಕೋಟಿ ರೂಪಾಯಿ. ಅಂದ್ರೆ 12 ಕೋಟಿ 12 ಕೋಟಿ 12 ಕೋಟಿ ಎಷ್ಟಾಯ್ತು? 36 ಕೋಟಿ 1 ದಿನಕ್ಕೆ ಬೇಕಾಗುತ್ತೆ, ಆಯ್ತಾ? ಇಷ್ಟೆಲ್ಲ ಖರ್ಚು ಮಾಡಿ ನಾವು ನೋಡಿಲ್ಲ ಅಂದ್ರೆ ಶತ್ರು ಸುತ್ತಮುತ್ತ ಕಾಯ್ತಾ ಇದ್ದಾರೆ, ಯಾವಾಗ ಬೇಕಾದ್ರೂ ಅಟ್ಯಾಕ್ ಆಗ್ಬೋದು, ಆಯ್ತಾ? ಒಂದು ಕಡೆ ಪಾಕಿಸ್ತಾನ, ಇನ್ನೊಂದು ಕಡೆ ಯಾರು? ಚೈನಾ. ಇಬ್ರು ನಮ್ಮಲ್ಲಿ ಅಟ್ಯಾಕ್ ಮಾಡಿ ಕಾಯ್ತಾ ಇರ್ತಾರೆ. ಈ ಗ್ಯಾಪಲ್ಲಿ ಯಾವಾಗ ಬಾಂಗ್ಲಾದೇಶ್ ಸೇರ್ಕೊಳ್ತೋ ನಮ್ಗೆ ಗೊತ್ತಿಲ್ಲ. ಈಗ ಯಾವ್ದು ಗೊತ್ತಿರೋ ಹಾಗೆ ಶೇಖ್ ಹಸೀನಾ ಆ ಸರ್ಕಾರನೇ ಪತನಗೊಳ್ತು, ಅವಳು ವಲಸೆ ಎಲ್ಲ ಹೋದ್ರು, ಏನಾಯ್ತು ಗೊತ್ತಿಲ್ಲ. ಈಗ ಆಲ್ರೆಡಿ ಸರ್ಕಾರ ಉಲ್ಟಾಪುಟ್ಟ ಆಗಿದೆ, ಅಲ್ಲೋಲೋ ಕಲ್ಲಲ್ಲ ಆಗ್ತಾ ಇದೆ, ಆಯ್ತಾ? ಸೂಕ್ಷ್ಮವಾಗಿ ಇಂಡಿಯಾದ ಸುತ್ತಮುತ್ತ ಗಮನಿಸಿದ್ರೆ ನಮ್ಮ ನೆರೆಹೊರೆಯವರು, ನಮ್ಮ ನೇಬರ್ಸ್ ಎಲ್ಲರೂ ಒಂದು ಸಮಸ್ಯೆದಲ್ಲಿದ್ದಾರೆ, ಕರೆಕ್ಟಾ? ಶ್ರೀಲಂಕಾದ ಸಮಸ್ಯೆದಿದೆ, ಮಾಲ್ಡೀವ್ಸ್ ಸಮಸ್ಯೆದಲ್ಲಿದೆ, ಪಾಕಿಸ್ತಾನ್, ಅಫ್ಘಾನಿಸ್ತಾನ್, ಇಲ್ಲಿ ಮಯನ್ಮಾರ್, ಇಲ್ಲಿ ಯಾರು ಬಾಂಗ್ಲಾದೇಶ್, ಇದು ಚೈನಾ, ಎಲ್ಲವೂ ಕೂಡ ಒಂದು ಸಮಸ್ಯೆಲಿದೆ. ನಿಮ್ಮ ಸರ್ ಹೇಳಿರ್ತಾರೆ, ಕರೆಕ್ಟಾ? ಹೌದಲ್ಲೂ? ಕ್ಲಿಯರ್?
ಹೀಗಿದ್ದಾಗ ಒಂದು ಸ್ಟೇಬಲ್ ಇರೋ ದೇಶ ಯಾವುದು ಸದ್ಯಕ್ಕೆ? ಇಂಡಿಯಾ. ಈಗ ಆಲ್ರೆಡಿ ನೆನ್ನೆ ಬಂದಿರೋ ಇನ್ಫಾರ್ಮೇಶನ್ ಪ್ರಕಾರ ಬಾಂಗ್ಲಾದೇಶ್ ಮಾಜಿ ಶೇಖ್ ಹಸೀನಾ ಏನಿದ್ದಾರೆ ಅವ್ರನ್ನ ವಾಪಸ್ ಕರ್ಕೊಂಡೋಗ್ತಾರಂತೆ. ಕೋರ್ಟ್ ಕೇಸ್ ನಡೀತಂತೆ. ಅವರು ಏನಂತಾರೆ ಮಾಸ್ ಕಿಲ್ಲಿಂಗ್ಸ್ ಅಂದರೆ ಲಕ್ಷ ಸಾಯಿಸಿದ್ದಾರೆ ಅಂದ್ಬಿಟ್ಟು ಅವ್ರ ಮೇಲೆ ಕೇಸ್ ನಡೀತಂತೆ. ಈ ಥರ ಇದ್ದಾಗ ಶೇಖ್ ಹಸೀನಾ ಇಂಡಿಯಾ ಕಡೆ ಸಪೋರ್ಟ್ ನೆನಪಿರಲಿ. ಶೇಖ್ ಹಸೀನಾ ನಮ್ಮ ಕಡೆ ಸಪೋರ್ಟ್. ಶೇಖ್ ಹಸೀನಾ ಬದಲು ಖಲೀದಾ ಜಿಯಾ ಅಂತ ಬಂದರೆ ಅವಳು ಯಾವ ಕಡೆ ಸಪೋರ್ಟ್? ಅವರು ಪಾಕಿಸ್ತಾನ ಕಡೆ ಸಪೋರ್ಟ್ ಅವರು. ಸೊ ನಮಗೆ ಬಾಂಗ್ಲಾದೇಶದಲ್ಲಿ ಯಾರು ಇರಬೇಕು ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಕ್ಲಿಯರಾ? ಸೊ ಈಗ ಸುತ್ತ ಈ ಥರ ಎಲ್ಲ ವಿಷಯಗಳನ್ನು ಎಲ್ಲ ರೀತಿಯಲ್ಲಿ ನೀವು ಓದ್ಕೊಂಡ್ರೆ ತಿಳ್ಕೊಂಡ್ರೆ ಯಾವುದೇ ಎಕ್ಸಾಮ್ ಆಗಿ ಎಕ್ಸಾಮ್ ಕ್ಲಿಯರ್ ಮಾಡ್ಬೋದು. ಕ್ಲಿಯರ್? ಸೊ ಬರೀ ಮೇಲೆ ಮೇಲೆ ಓದ್ಕೊಳ್ಕೋಬೇಡಿ, ಬರೀ ಡೇಟಾ ಓದ್ಕೊಳ್ಕೋಬೇಡಿ, ಆಯ್ತಾ? ವಿಷಯಗಳು ನೀಟಾಗಿ ಅರ್ಥ ಮಾಡ್ಕೊಡ್ರಿ. ನಾನು ಬರೀ ಡಿಫೆನ್ಸ್ ಬಗ್ಗೆ ಹೇಳ್ತಾ ಇಲ್ಲ, ಸಿಕ್ಕಾಪಟ್ಟೆ ವಿಷಯಗಳಿದ್ದಾವೆ ಹೇಳ್ತಾ ಇರ್ತೀನಿ. ಫಾರ್ ಎಕ್ಸಾಂಪಲ್ 2019-22 ಒಂದು ಎಕ್ಸಾಮ್ ಪ್ರಶ್ನೆ ಬಂದಿತ್ತು UPSC-ಯಲ್ಲಿ. ಎಂತ ಪ್ರಶ್ನೆ ಬಂದಿತ್ತು ಅಂದರೆ ಡೆಲ್ಲಿ, ಕೋಲ್ಕತ್ತಾ ಮತ್ತು ಮುಂಬೈ, ಗೊತ್ತಲ್ಲ? ಡೆಲ್ಲಿ, ಕೋಲ್ಕತ್ತಾ ಮತ್ತು ಮುಂಬೈ ಮೂರು ಕೂಡ ಮಹಾನಗರಿಗಳು, ಕರೆಕ್ಟಾ? ಮೂರು ಕೂಡ ಮಹಾನಗರಿಗಳಾಗಿದ್ದು ಮೂರಲ್ಲೂ ಕೂಡ ಜನಸಂಖ್ಯೆ ಆಲ್ಮೋಸ್ಟ್ ಸೇಮ್ ಇದೆ. ಮೂರು ಕೂಡ ಮಹಾನಗರ ಆಗಿದ್ದು ಮೂರು ಕಡೆ ಜನಸಂಖ್ಯೆ ಆಲ್ಮೋಸ್ಟ್ ಸೇಮ್ ಇದ್ರು ಕೂಡ ಮೂರು ಕಡೆ ಎಲ್ಲ ಒಂದೇ ಥರ ಇದ್ರು ಕೂಡ ಡೆಲ್ಲಿಲಿ ಆಗೋಷ್ಟು ಪೊಲ್ಯೂಷನ್, ಡೆಲ್ಲಿಲಿ ಆಗೋಷ್ಟು ಮಾಲಿನ್ಯ ಕೋಲ್ಕತ್ತಾ ಮತ್ತು ಮುಂಬೈಲಿ ಯಾಕಾಗಲ್ಲ ಅಂತ ಕೇಳಿದ್ರು. ಸ್ಮಾಲಾ? ಹಾಂ, ಓಕೆ, ಗುಡ್. ಮುಂಬೈ ಮತ್ತು ಕೋಲ್ಕತ್ತಾ ಏನಾಗಿದೆ, ಅದು ಕೋಸ್ಟಲ್ ಸಿಟಿ, ಸಮುದ್ರ ಪಕ್ಕದಲ್ಲಿದೆ. ಅದೇ ಡೆಲ್ಲಿ ಏನಾಗಿದೆ, ಲ್ಯಾಂಡ್ ಲಾಕ್ ಸಿಟಿ, ಸುತ್ತಲೂ ಭೂಭಾಗನಿದೆ. ಜೊತೆಗೆ ಪಂಜಾಬಲ್ಲಿ ನೀವು ಕೇಳಿರ್ತೀರ ಸ್ಟಬ್ಬಲ್, ಕೇಳಿದಿರಾ? ಸೊ ಅಲ್ಲಿ ಉಳುಮೆ ಮಾಡಾದ್ಮೇಲೆ ಇಳುವರಿ ಎಲ್ಲ ಬಂದಾದ್ಮೇಲೆ ಏನು ಮಾಡ್ತಾರೆ, ಅದನ್ನ ಸುಡ್ತಾರೆ, ಆಯ್ತಾ? ಅದರಿಂದ ಇರುವಂಥ ಹೊಗೆ ಏನಿದೆ ಅದು ಡೆಲ್ಲಿಯಲ್ಲಿ ಕುತ್ಕೊಬಿಡುತ್ತೆ. ಕ್ಲಿಯರಾ? ಸೊ ಈ ಥರ ಯಾವುದೇ ಕಾನ್ಸೆಪ್ಟ್ ಇರಲಿ ಎಲ್ಲ ರೀತಿಯಲ್ಲೂ ಪ್ರಶ್ನೆಗಳು ಬರೋ ಸಾಧ್ಯತೆ ಇರ್ತವೆ. ಕ್ಲಿಯರ್? ನಾನು ನಿಮ್ಗೆ ಏನು ಹೇಳ್ತಾ ಇದ್ದೀನಿ, ನಮಗೆ ಜಸ್ಟ್ ಒಂದು ಎಕ್ಸಾಂಪಲ್ ಅಷ್ಟೇ. ಅದು ಹಿಸ್ಟ್ರಿ ಇರಲಿ, ಹಿಸ್ಟ್ರಿ ಇರಲಿ, ಜಾಗ್ರಫಿ ಇರಲಿ, ಪಾಲಿಟಿ ಇರಲಿ, ಡಿಫೆನ್ಸ್ ಇರಲಿ, ಸೈನ್ಸ್ ಟೆಕ್ನಾಲಜಿ ಇರಲಿ, ಯಾವುದೇ ಇದಿರಲಿ, ಎಲ್ಲ ವಿಷಯಗಳನ್ನು ನೀವು ತಿಳ್ಕೊಂಡಿರ್ಬೇಕು. ಒಂದ್ಸಲ KPSC UPSC-ಗೆ ಕಾಲಿಟ್ಟ ಮೇಲೆ ಎಲ್ಲ ವಿಷಯನ ತಿಳ್ಕೊಬೇಕು, ಓದ್ಕೋಬೇಕು, ಆಯಿತಾ? ನನ್ನ ಆರ್ಟ್ಸ್ ಬ್ಯಾಕ್ಗ್ರೌಂಡ್ಸ, ನಂಗೆ ಸೈನ್ಸ್ ಬರಲ್ಲ, ನನ್ನ ಸೈನ್ಸ್ ಬ್ಯಾಕ್ಗ್ರೌಂಡ್ಸ್ ಅವ್ರಿಗೆ ಹಿಸ್ಟ್ರಿ ಬರಲ್ಲ, ಇದೆಲ್ಲ ಬಿಟ್ಬಿಡಿ. ಕ್ಲಿಯರ್? ಸೊ ಯಾವುದೇ ವಿಷಯಗಳನ್ನ ಸೂಕ್ಷ್ಮವಾಗಿ ಓದ್ಕೋತಾ ಇರ್ರಿ. ಓದ್ಕೋಬೇಕಾದ್ರೆ ಸೂಕ್ಷ್ಮ ಗಮನಿಸಿ, ಯಾಕೆ ಈ ಥರ ಅಂತ. ನೀವು ನ್ಯೂಸ್ ಪೇಪರ್ ಓದ್ತೀರಾ, ನಿಮ್ಮ ಮನೆಯವರು ನಿಮ್ಮ ತಂದೆ ತಾಯಿನೂ ನ್ಯೂಸ್ ಪೇಪರ್ ಓದ್ತಾರೆ. ಅವ್ರು ನ್ಯೂಸ್ ಪೇಪರ್ ಓದೋದು ತಮಾಷೆಗೆ, ಟೈಮ್ ಪಾಸ್ ಮಾಡೋಕ್ಕೆ ಅಥವಾ ವಿಷಯ ಏನಾಗಿದೆ ಅರ್ಥ ಮಾಡ್ಕೊಳ್ಳೋದಕ್ಕೆ. ಆದರೆ ಅದೇ ನ್ಯೂಸ್ ಪೇಪರ್ ನಿಮಗೆ ಅನ್ನ ಕೊಡೋದು, ಆಯಿತಾ? ಅವರು ನ್ಯೂಸ್ ಪೇಪರ್ ಓದ್ತಾರೆ, ಆದ್ರೆ ನೀವು ನ್ಯೂಸ್ ಪೇಪರ್ನ ಅಧ್ಯಯನ ಮಾಡಬೇಕು. ಕ್ಲಿಯರ್? ಸೊ ನ್ಯೂಸ್ ಪೇಪರ್ನ ಎಷ್ಟು ಚೆನ್ನಾಗಿ ನೀವು ಅರ್ಥ ಓದ್ತಿರೋ ನಿಮಗೆ ನ್ಯೂಸ್ ಪೇಪರ್ ನಿಮಗೆ ಅನ್ನ ಕೊಡೋದು. ಕ್ಲಿಯರ್? ಸೊ ಯಾವ್ಯಾವ ಹೊಸ ವಿಷಯಗಳಲ್ಲ, ನಾನು ಇತ್ತೀಚೆಗೆ 1 ವಾರ 2 ವಾರ ಆಗಿರೋ ವಿಷಯಗಳು ನಿಮ್ಗೆ ಹೇಳ್ತಾ ಇದ್ದೀನಿ. INS ಅರಿಘಟ್ ಮೊನ್ನೆ ಆಗಿತ್ತು, ವಿಕ್ರಾಂತ್ ಮೊನ್ನೆ ಆಗಿತ್ತು, ಆಯ್ತಾ? ರಫೇಲ್ ಕೇಳಿದಿರಾ? ಏನು ರಫೇಲ್ ಅಂದರೆ? ಯುದ್ಧ ವಿಮಾನ. ಎಲ್ಲಿ, ಯಾವ ದೇಶದಿಂದ ಬರ್ತಾ ಇದೆ? ಫ್ರಾನ್ಸಿಂದ. ಎಷ್ಟು ಬಂದವು? ಎಷ್ಟು ತಂದ್ವಿ? ಎಷ್ಟು ಕೋಟಿ ರೂಪಾಯಿ ಡೀಲ್? ಏನು 56,000 ಕೋಟಿ ರೂಪಾಯಿ ಡೀಲ್ ಅಂತ ಹೇಳ್ತಾರೆ. ಎಷ್ಟೋ ಬಂದ್ವಿ ನಾವು, ಅದ್ರಲ್ಲಿ ಡಿಸ್ಕಸ್ ಮಾಡ್ತೀವಿ ಕ್ಲಾಸಲ್ಲಿ. 36 ರಫೇಲ್ಗಳನ್ನ ನಾವು ತಂದ್ವಂತೆ. ಎಲ್ಲಿಂದ? ಫ್ರಾನ್ಸಿಂದ. ಸೊ ಅದೇ ಹೇಳ್ತಾರೆ ನಿಮಗೆ, 36 ರಫೇಲ್ನ ನಾವು ಫ್ರಾನ್ಸಿಂದ ತೊಗೊಂಡ್ಬಂದ್ವಿ. ಫ್ರಾನ್ಸಿಂದ 36 ರಫೇಲ್ ತಂದ್ವಿ. ಈಗ ಪ್ರಶ್ನೆ ಅಂದರೆ 36 ಯಾಕೆ? 36 ಒಳ್ಳೆ ನಂಬರು ಸರ್, ಅದೃಷ್ಟ ನಂಬರು. 3 + 6 9 ಆಗುತ್ತೆ, ಒಳ್ಳೆ ಲಕ್ ಇರುತ್ತೆ ಅಂತಾನ? ಅಥವಾ ನಮ್ದು ದುಡ್ಡು ಶಾರ್ಟೇಜ್ ಆಯ್ತು, ಬರೀ 36 ರಫೇಲ್ ಮತ್ತೆ ದುಡ್ಡಿತ್ತು ಅಂತಾನೆ, ಆಯ್ತಾ? ಅಥವಾ ಇದು 36 ಬದಲು 35 ಮಾಡ್ಬೋದಾಗಿತ್ತು ರೌಂಡ್ ಫಿಗರ್, ಅಥವಾ 40 ಮಾಡ್ಬೋದಾಗಿತ್ತು ರೌಂಡ್ ಫಿಗರ್, ಕರೆಕ್ಟಾ? 36 ಯಾಕೆ? ಈ ಥರ ಅದೇ ಹೇಳಿದ್ದು, ನ್ಯೂಸ್ ಪೇಪರ್ನ ಬರೀ ಓದೋದಲ್ಲ, ನ್ಯೂಸ್ ಪೇಪರ್ನ ಅಧ್ಯಯನ ಮಾಡಿ ನಿಮಗೆ ನೀವು ಪ್ರಶ್ನೆ ಹಾಕೊಳ್ಳಿ. ಫ್ರಾನ್ಸಿಂದ 36 ರಫೇಲ್ ಬಂತು, 56,000 ರೂಪಾಯಿ ಕೊಟ್ಟಿದ್ದ ಡೀಲು, ಯಾವ ಕಂಪನಿ ಆಯಿತು, ಎಲ್ಲಿ? ಇಷ್ಟು ಗೊತ್ತಾಯ್ತಲ್ಲ? ಈಗ ಅಲ್ಲಿಗೆ ಪ್ರಶ್ನೆ ಹಾಕೋಬೇಕು, 36 ಯಾಕೆ, 40 ಯಾಕೆ ಮಾಡಿಲ್ಲ ಇವರು? ಅಥವಾ ಕರೆಕ್ಟಾಗಿ ಕೆಲ್ಸ್ಕೊಳ್ರಿ, ನಮ್ಮಲ್ಲಿ ಏರ್ಕ್ರಾಫ್ಟ್ಸಲ್ಲಿ ಅಥವಾ ಏರ್ಫೋರ್ಸಲ್ಲಿ ಸ್ಕ್ವಾಡ್ರನ್ ಅಂತ ಕರೀತಾರೆ. ಕರೆಕ್ಟಾಗಿ ಕೆಲ್ಸ್ಕೊಳ್ಳಿದ್ನ. ಸ್ಕ್ವಾಡ್ರನ್ ಅಂದರೆ
16 ಏರ್ಕ್ರಾಫ್ಟ್ಸ್ಗಳು. ಅರ್ಥ ಇಲ್ವಾ? 16 ಯೂಶಲಿ 18 ಏರ್ಕ್ರಾಫ್ಟ್ಗೆ ಒಂದು ಸ್ಕ್ವಾಡ್ರನ್ ಆಗುತ್ತೆ. ಆಯ್ತಾ? ಸೊ ಈಗ ಆನ್ಸರ್ ಮಾಡಿ, 36 ಅಂದ್ರೆ ಎಷ್ಟಾಗುತ್ತೆ? ವೆರಿ ಗುಡ್, ದಟ್ಸ್ ಆನ್ಸರ್. ಸೊ 36 ರಫೇಲ್. ಯಾಕಂದ್ರೆ ಎಷ್ಟು ತಂದ್ವಿ ನಾವೀಗ? 2 ಸ್ಕ್ವಾಡ್ರನ್ ಏರ್ಕ್ರಾಫ್ಟ್ಸ್ ತಂದ್ವಿ ಅಂತ ಅರ್ಥ. ಅದಕ್ಕೆ ಅದು 36 ತರೋದು. ಆಯ್ತಾ? ಸುಮ್ಮನೆ 36 ತಂದ್ವಿ ಅಂತ ಓದೋದಲ್ಲ. 36 ಯಾಕೆ? 2 ಸ್ಕ್ವಾಡ್ರನ್ ರಫೇಲ್ ಬಂತು. ಯಾಕೆಂದ್ರೆ ನಮಗೆ ಆಕ್ಚುಲಿ ಇಡೀ ಇಂಡಿಯಾನ ಕಂಟ್ರೋಲ್ ಮಾಡ್ಬೇಕಂದ್ರೆ, ಪಾಕಿಸ್ತಾನ ಮತ್ತು ಚೈನಾನ ಎದುರಿಸ್ಬೇಕಂದ್ರೆ ನಮ್ದು ಎಷ್ಟಿರ್ಬೇಕು ಗೊತ್ತಾ? ನಮ್ಮ ಹತ್ರ 42 ಸ್ಕ್ವಾಡ್ರನ್ ಏರ್ಕ್ರಾಫ್ಟ್ಸ್ ಇರಬೇಕು. ಆದ್ರೆ ಸದ್ಯಕ್ಕೆ ನಮ್ಮ ಹತ್ರ 32-31 ಇದೆ. ಅದು ಎಷ್ಟು ಕಡಿಮೆ ಇದೆ? 10 ಸ್ಕ್ವಾಡ್ರನ್ಸ್ ಕಡಿಮೆ ಇದೆ. 10 ಸ್ಕ್ವಾಡ್ರನ್ಸ್ ಕಡಿಮೆ ಇದೆ. 10 ಸ್ಕ್ವಾಡ್ರನ್ಸ್ ಅಂದ್ರೆ 10 ಸ್ಕ್ವಾಡ್ರನ್ 10 × 18 ಎಷ್ಟಾಯ್ತು? ಒಂದು ಸ್ಕ್ವಾಡ್ರನ್ 18 ಅಂದ್ರೆ ಸುಮಾರು 180 ಫೈಟರ್ ಏರ್ಕ್ರಾಫ್ಟ್ಸ್ ನಮ್ಮ ಹತ್ರ ಕಡಿಮೆ ಇದೆ. ಆಯ್ತಾ? 180 ಫೈಟರ್ ಏರ್ಕ್ರಾಫ್ಟ್ಸ್ಗಳನ್ನ ಆಟೋಮೆಟಿಕಲಿ ಮಾಡ್ಕೊಳಕ್ಕಾಗಲ್ಲ. ಇಟ್ಸ್ ವೆರಿ ಡಿಫಿಕಲ್ಟ್. ತುಂಬಾ ಟೈಮ್ ಬೇಕಾಗುತ್ತೆ. 4 ವರ್ಷ, 5 ವರ್ಷ, 10 ವರ್ಷ ಬೇಕಾಗುತ್ತೆ ಮಾಡ್ಕೊಳ್ಳೋದಕ್ಕೆ. ಒಂದ್ ಕಡೆ ನಮ್ಮದೇ ಆದಂತ HAL ಏನ್ ಮಾಡ್ತಾ ಇದೆ? ನಮ್ಮದೇ ಆದಂತ HAL ತೇಜಸ್ ಏರ್ಕ್ರಾಫ್ಟ್ ಮಾಡ್ಕೋತಾ ಇದೆ. ಇನ್ನೊಂದ್ ಕಡೆ ಫ್ರಾನ್ಸ್ ಇಂದ ತರಿಸ್ಕೋತಾ ಇದ್ದೀವಿ. ಕ್ಲಿಯರ್? ಇಷ್ಟೆಲ್ಲ ಮಾಡಿ ನಮ್ದು ಇಷ್ಟು ಸ್ಕ್ವಾಡ್ರನ್ಸ್ ಏರ್ಕ್ರಾಫ್ಟ್ಸ್ ತುಂಬಬೇಕಂದ್ರೆ, ಅಷ್ಟು ಆಗ್ಬೇಕಂದ್ರೆ ಸುಮಾರು 2035 ತನಕ ಆಗ್ಬೋದು. ಈಗ 2035 ಒಳಗಡೆ ಪಾಕಿಸ್ತಾನ ಮತ್ತು ಚೈನಾ ಮೇಲೆ ಅಟ್ಯಾಕ್ ಮಾಡೋದು ಗ್ಯಾರಂಟಿ ಇದೆಯಾ? ಗ್ಯಾರಂಟಿ ಕೊಡ್ತೀರಾ? ಕೊಡಕ್. ಸೊ ಒಂದು ಕಡೆ ಸ್ಕ್ವಾಡ್ರನ್ಸ್ ಕಡಿಮೆ ಇದೆ, ಇನ್ನೊಂದು ಕಡೆ ಹಳೆ ಸ್ಕ್ವಾಡ್ರನ್ಗಳು ರಿಟೈರ್ ಆಗ್ತಾ ಇದಾವೆ. ಆಯ್ತಾ? ಅಂದ್ರೆ ಈ ನಂಬರ್ ಯಾವಾಗ ನಾದೆಡ್ ಸ್ಕ್ವಾಡ್ರನ್ ಆಗೋದು ಯಾವಾಗ ತುಂಬ್ಕೋತೀವಿ? ಯಾವಾಗ ಆಗ್ಬೋದು ಅದು? ಬೈ 2035 ಅಥವಾ 2030 ಆಗ್ಬೋದು. ಸೊ ಇಷ್ಟು ವರ್ಷಗಳಲ್ಲಿ ಈ ಗ್ಯಾಪ್ ಅಲ್ಲಿ ನಮ್ಗೆ ಯುದ್ಧ ಮಾಡೋಕ್ಕಾಗಲ್ಲ, ಅದು ಯುದ್ಧ ಆಗಲ್ಲ ಅಂತ ಏನು ಗ್ಯಾರಂಟಿ? ಕ್ಲಿಯರ್? ಸೊ ಬರೀ ಈ ಥರ 36 ಸ್ಕ್ವಾಡ್ರನ್ ಬಂತು, 36 ರಫೇಲ್ ಬಂತು, ನಾವು ತರ್ಸ್ಕೊಂಡ್ವಿ, ಅದಲ್ಲ. 36 ಯಾಕೆ, ರಫೇಲ್ ಯಾಕೆ, ಎಲ್ಲಿಗೆ ಬಂತು, ಹೇಗೆ ಬಂತು? ಅರ್ಥ ಹೇಳ್ತಾರೆ ನಿಮಗೆ? ನಿಮ್ಗೆ ಬರೀ ಒಂದು ಇಂಟ್ರಡಕ್ಷನ್ ಕೊಡ್ತಾನೆ ಅಷ್ಟೇ, ಬರೀ ಒಂದು ಇಂಟ್ರಡಕ್ಷನ್ ಅಷ್ಟೇ ಇವತ್ತು. ಆಯ್ತಾ? ಸೊ ನಮಗೆ ಎಷ್ಟು ಬಂತು ಈಗ? ಎಷ್ಟು ಬಂತು ರಫೇಲ್? 36 ಬಂತು. ಇದಲ್ಲದೆ ಮೊನ್ನೆ ರಫೇಲ್ ಎಂ ಬಂದಿದೆಯಂತೆ. ರಫೇಲ್ ಎಂನ ನಾವು ತರ್ಸ್ಕೋತಾ ಇದೀವಂತೆ. ರಫೇಲ್ ಎಂ ಅಂದ್ರೆ ಯುದ್ಧ ವಿಮಾನ, ನೌಕೆ ಒಳಗಡೆ. ಎಂ ಅಂದ್ರೆ ಅರ್ಥ ವೆರಿ ಗುಡ್, ಮರೈನ್ ಅಂತ ಅರ್ಥ. ಅಂದ್ರೆ ಅರ್ಥ ಈ 36 ರಫೇಲು ಏರ್ಫೋರ್ಸ್ಗೆ, ಈ ರಫೇಲು ನೌಕೆಗೆ, ನೇವಿಗೆ. ಆಯ್ತಾ? ರಫೇಲ್ ಬಂತು, 36 ಬಂತು, ರಫೇಲ್ ಎಂ ಬಂತು, ಇದೆಲ್ಲ ಓದೋದಲ್ಲ. ಅದು ಓದಬೇಕಾದ್ರೆ ರಫೇಲ್ ಅಂದ್ರೆ ಏನು, ರಫೇಲ್ ಎಂ ಅಂದ್ರೆ ಏನು, 36 ಯಾಕೆ ಬಂತು, ಎಲ್ಲಿಗೆ ಬಂತು, ಎಲ್ಲಿಂದ ಬಂತು, ಇದೆಲ್ಲ ವಿಷಯಗಳನ್ನ ಅರ್ಥ ಮಾಡ್ಕೋಬೇಕು. ಅಂದ್ರೆ ಯಾವುದೇ ಟಾಪಿಕ್ ತಗೊಳ್ಳಿ, ನ್ಯೂಸ್ ಪೇಪರ್ ಓದ್ಬೇಕಾದ್ರೆ ಯಾವುದೇ ವಿಷಯ ತಗೋಬೇಕಾದ್ರೆ ಡೀಟೇಲ್ ಆಗಿ ಓದ್ಕೊಳ್ಳಿ. ಆಯ್ತಾ? ನಿಮಗೆ 9 ಗಂಟೆ ಕ್ಲಾಸ್ ಇದ್ರೆ 8:30 ಬಂದಿರ್ತಾರೆ ಅನ್ಕೊಳ್ಳಿ. 8:30 ಬಂದು ಸುಮ್ಮನೆ ಹರಟೆ ಹೊಡಿಯೋದು, ಟೀ ಕುಡಿಯೋದು, ಟೈಮ್ ವೇಸ್ಟ್ ಮಾಡೋದಲ್ಲ. ನ್ಯೂಸ್ ಪೇಪರ್ ತೊಗೊಂಡು ಓದ್ತಾ ಇರಿ, ನ್ಯೂಸ್ ಪೇಪರ್ ಕೂತು ಓದ್ತಾ ಇರಿ, ಬರೀ ಡೇಟಾಸ್ ಕಡೆ ಫೋಕಸ್ ಮಾಡ್ದಲ್ಲ. ಆಯ್ತಾ? ದೀಪಿಕಾಗೂ ರಣವೀರ್ಗೂ ಮಗು ಆಯ್ತು, ನಾವೇನು ಮಾಡೋಕ್ಕಾಗತ್ತೆ? ಏನು ಮಾಡೋಕ್ಕಾಗತ್ತೆ? ಈಗ ಪವಿತ್ರ ಅಕ್ಕ ಇಲ್ಲಿದ್ದವರು, ಅಣ್ಣ ಇಲ್ಲ, ನಮ್ಗೆ ಗೊತ್ತು. ಆಯ್ತಾ? ಇದ್ಯಾರು ನಿಮಗೆ ಅನ್ನ ಕೊಡೋದಿಲ್ಲ. ಆಯ್ತಾ? ಕ್ಲಿಯರ್? ನಿಮಗೆ ಯಾವ ವಿಷಯಗಳು ಈಗ ಆಲ್ರೆಡಿ ಹೇಳ್ತಿದ್ದಲ್ಲ, ಈ ಥರ ನಿಮಗೆ ಇವ್ರಿಗೆ ಅದೇ ಚಟ್ಪಟ ವಿಷಯಗಳು ನಿಮಗೆ ಅನ್ನ ಕೊಡೋದಿಲ್ಲ. ಕ್ಲಿಯರ್? ಸೊ ಶೆಡ್ಗೆ ಬಾ, ಅದಕ್ಕೆ ಬಾ, ಇದೆಲ್ಲ ಏನು ವರ್ಕೌಟ್ ಆಗಲ್ಲ. ಅದು ಹಾಡ್ ಮಾಡ್ತಾ ಇರ್ತಾರೆ, ರೀಲ್ಸ್ ಮಾಡ್ತಾ ಇರ್ತಾರೆ, ಹಾಡ್ ಮಾಡ್ತಾ ಇರ್ತಾರೆ. ರೀಲ್ಸ್ ನೋಡಿಕೊಂಡು ಫೇಸ್ಬುಕ್ಕಲ್ಲಿ, ಇನ್ಸ್ಟಾಗ್ರಾಮಲ್ಲಿ ಟೈಮ್ ವೇಸ್ಟ್ ಮಾಡೋದ್ರಿಂದ ಟೈಮ್ ಚೆನ್ನಾಗಿರುತ್ತೆ, ಟೈಮ್ ಪಾಸ್ ಆಗುತ್ತೆ. ಆದರೆ ಏನು ನೋಡಬೇಕು, ಏನು ಮಾಡಬೇಕು ಅದು ಬಿಟ್ಟರೆ, ನೀನು 2 ವರ್ಷ ನೀವು ಫೋಕಸ್ ಮಾಡಿ ಓದಿಲ್ಲ ಅಂದರೆ ಇಟ್ಸ್ ವೆರಿ ಡಿಫಿಕಲ್ಟ್ ಫಾರ್ ಯು ಗೈಸ್. 2 ವರ್ಷ, 1-2 ವರ್ಷ ಫೋಕಸ್ ಮಾಡೋದು. ಊರಿಂದ ಊರು ಬಿಟ್ಟು ಕಣ್ತುಂಬ ಕನಸು ಕಟ್ಕೊಂಡು ಸಾಲ ಸೋಲ ಮಾಡಿ ಹೊಟ್ಟೆ ಬಟ್ಟೆ ಕಟ್ಟಿಲಿ ಬಂದಿದ್ದೀರಕ್ಕ ಹೆಸರನ್ನು. ಇಲ್ಲಿ ಉಳ್ಕೊಳ್ಳೋದಕ್ಕೂ ಫೀಸ್ ಕಟ್ಟೋದು ಇರೋದು ಅಷ್ಟು ಈಸಿ ಅಲ್ಲ. ನಾವು ನಿಮ್ಮ ಥರ ಸ್ಟೂಡೆಂಟ್ ಆಗಿನೇ ಎಷ್ಟು ಕಷ್ಟ ಅಂತ ನೋಡಿದ್ದೇ ಬಂದಿರೋದು. ಸೊ ಬೆಂಗಳೂರು ಅಷ್ಟೇ, ಹೈದರಾಬಾದ್ಲು ಅಷ್ಟೇ, ಒಂದು ತಿಂಗಳಿಗೆ ಒಂದು PGಗೆ 10,000 ರೂಪಾಯಿ. ಆಯ್ತಾ? 8 ತಿಂಗಳ ಕ್ಲಾಸ್ ಆದ್ರೆ ಎಷ್ಟಾಗುತ್ತೆ? 80,000 ರೂಪಾಯಿ ಅಲ್ಲೇ ಆಗ್ಬಿಡುತ್ತೆ. ಕ್ಲಿಯರ್? ಹೈದರಾಬಾದಲ್ಲಿ
ಒಂದು ಬ್ಯಾಚ್ಗೆ 1,80,000 1,60,000 ರೂಪಾಯಿ ಇದೆ ಒಂದು ಬ್ಯಾಚ್ಗೆ, ಒಂದು ಕ್ಲಾಸ್. ಡೆಲ್ಲಿಯಲ್ಲಿ ಆಲ್ಮೋಸ್ಟ್ 2 ಲಕ್ಷ ಇದೆ. ಜೊತೆಗೆ ತಿಂಗಳ 20,000 ರೂಪಾಯಿ ಊಟಕ್ಕೆ, ಮೆಸ್ಸಿಗೆ, ಊಟ ತಿಂಡಿಗೆ, ಉಳ್ಕೊಳ್ಳೋದಿಲ್ಲ. ಒಂದಿನಕ್ಕೆ 20,000 ರೂಪಾಯಿ ಅಂದರೆ, ಒಂದು ತಿಂಗಳಿಗೆ 20,000 ರೂಪಾಯಿ ಅಂದರೆ 12 ತಿಂಗಳಿಗೆ ಎಷ್ಟಾಯ್ತು? ಸೊ ಇಟ್ಸ್ ವೆರಿ ಡಿಫಿಕಲ್ಟ್. ನಿಮ್ಮ ತಂದೆ ತಾಯಿ ತುಂಬ ಕಷ್ಟಪಟ್ಟು ಇಲ್ಲಿ ಕಲಿಸಿರ್ತಾರೆ. ಊರಿಂದ ಊರು ಬಿಟ್ಟು ಈ ಊರಿಗೆ ಬಂದಿರ್ತಾರೆ, ಕರೆಕ್ಟಾ? ಕ್ಲಿಯರ್? ಅರೆ ಖಾಲಿ ಕೈಯಲ್ಲಿ, ಬರೀ ಕೈಯಲ್ಲಿ ಮತ್ತೆ ವಾಪಸ್ ಹೋಗ್ಕೋಬೇಡಿ. ಕ್ಲಿಯರ್? ಏನಾದ್ರು ಒಂದು ಮಾಡಿಕೊಂಡು, ಏನೋ ಒಂದು ಸಾಧನೆ ಮಾಡಿ, ಏನೋ ಒಂದು ಜಾಬ್ ತೊಗೊಂಡು ವಾಪಸ್ ಹೋಗ್ಲೇಬೇಕು. ಕ್ಲಿಯರ್? ಅರೆತಾ? ಸೊ ಬರೀ ಕೈಯಲ್ಲಿ ಅವತ್ತು ನಿಮ್ಮ ಲಾಸ್ಟ್ ಟೈಮ್ ಹೇಳ್ತೀನಿ, ತುಂಬ ಹೇಳ್ತಾ ಇರ್ತೀನಿ ಕ್ಲಾಸಲ್ಲಿ ನಿಮಗೆ. ನೀವು ಧಾರವಾಡಗೋ, ಬೆಂಗಳೂರಿಗೋ, ಹೈದರಾಬಾದ್ಗೋ ಬಂದಾಗ ನೀವು ಬಂದಿರೋದು ಈ ಊರು ಗಮನಿಸ್ಲಿಲ್ಲ, ಈ ಊರು ನೋಡಲಿಲ್ಲ. ಅದೇ ಈ ಊರು ಬಿಟ್ಟು ಹೋಗ್ಬೇಕಾದ್ರೆ ಇಡೀ ಊರಲ್ಲ, ಇಡೀ ಕರ್ನಾಟಕ, ಇಡೀ ಇಂಡಿಯಾ ನಿಮ್ಗೆ ನೋಡಬೇಕು. ಬಂದಿದ್ದು ಸರ್ಕಾರಿ ಬಸ್ಸಲ್ಲಿ, ವಾಪಸ್ ಹೋಗೋದು ಸರ್ಕಾರಿ ಗಾಡಿಯಲ್ಲಿ. ಕ್ಲಿಯರ್? ಎವ್ರಿಥಿಂಗ್ ಇಸ್ ಪಾಸಿಬಲ್. ಸುಮ್ಮನೆ ಇಲ್ಲಿ ಬಂದೆ, ಇಲ್ಲಿ ಕೂತ್ಕೊಂಡೆ, ಕ್ಲಾಸಿಗೆ ಬಂದೆ, ಕೂತೆ ಓದೆ, ತಮಾಷೆ ಮಾಡಿದೆ, ಜೋಕ್ ಮಾಡಿದೆ, ಟೀ ಕುಡ್ದೆ, ಕಾಫಿ ಕುಡ್ದೆ, ಓಡಾಡ್ಕೊಂಬಂದೆ, ಇದು ವರ್ಕೌಟ್ ಆಗಲ್ಲ. ಅರ್ಥ? ಏನು ಸರ್ ಬರ್ತಿದ್ದಂಗೆ ಇಷ್ಟು ಸೀರಿಯಸ್ ಆಗಿ ವಿಷಯಗಳು ಹೇಳ್ತೀರಾ? ಆಬ್ವಿಯಸ್ಲಿ ನಾವು ಹೇಳಿದೆ ನಿಮಗೆ, ವಿ ಆರ್ ಟು ಸೀರಿಯಸ್ ಬಿಸ್ನೆಸ್. ಅಟ್ ಎನಿ ಕಾಸ್ಟ್ ನಾವು ಆಫೀಸರ್ ಆಗಲೇಬೇಕು. ಈಗ ರಾಷ್ಟ್ರೀಯ ಅಕಾಡೆಮಿಯವರು ಅಷ್ಟು ಈಸಿ ಅಲ್ಲ ನಿಮಗೆ ಬೇರೆ ಬೇರೆ ಕಡೆಯಿಂದ, ಬೆಂಗಳೂರಿನ ಮೂಲೆಯಿಂದ, ಇಂಡಿಯಾದ ಮೂಲೆಯಿಂದ ಫ್ಯಾಕಲ್ಟಿ ಕರ್ಕೊಂಬರೋದಕ್ಕೆ. ಆಯಿತಾ? ಸೊ ಇಲ್ಲಿ ಬರ್ತಾವ ಫ್ಯಾಕಲ್ಟಿಗಳು ನಿಮ್ಗೆ ನೋಡಿರ್ತೀರ ಯಾರು ಬರ್ತಿದಾರೆ ಅಂತ, ಇನ್ನೊಂದು ಮುಂದೆ ಕೂಡ ನೋಡ್ತೀರ. ಸೊ ಈ ಥರ ಬೆಸ್ಟ್ ಫ್ಯಾಕಲ್ಟಿಗಳನ್ನ ಬರಬೇಕಾದ್ರೆ ಅವ್ರು ಅಷ್ಟು ಎಫರ್ಟ್ ಹಾಕಿರ್ಬೇಕಾದ್ರೆ ನೀವು ಅಷ್ಟೇ ಎಫರ್ಟ್ ನೀವು ಹಾಕ್ಬೇಕು. ಕ್ಲಿಯರ್? ಟೈಮ್ ಪಾಸ್ ಮಾಡೋಕ್ಕೂ, ಟೈಮ್ ವೇಸ್ಟ್ ಮಾಡೋಕ್ಕೂ ಇನ್ನು ಮುಂದೆ ನಿಮ್ಮ ಹತ್ರ ಟೈಮ್ ಇರೋದಿಲ್ಲ. ಒಂದ್ಸಲಿ ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ ಕಾಲಿಟ್ಟ ಮೇಲೆ ಟೈಮ್ ಪಾಸ್ ಮಾಡೋಕ್ಕೂ ಟೈಮ್ ಇರೋಲ್ಲ, ಟೈಮ್ ವೇಸ್ಟ್ ಮಾಡೋಕ್ಕೂ ಟೈಮ್ ಇರೋಲ್ಲ. ಟೀ ಬ್ರೇಕಲ್ಲೂ, ಲಂಚ್ ಬ್ರೇಕಲ್ಲೂ ಎದ್ರೆ ಕುಂತ್ರೆ ಓದೋ ಕಡೆ ಗಮನ ಕೊಟ್ಟಿಲ್ಲ ಅಂದರೆ, ಈಗ ನೀವು ಮೋಜು ಮಸ್ತಿ ಮಾಡ್ತಾ ಕೂತ್ಕೊಂಡ್ರೆ ಲೈಫ್ ಲಾಂಗ್ ಸಫರ್ ಆಗ್ತಾರೆ. ಈಗ ನೀವು ಫೋಕಸ್ ಮಾಡಿ ಒಂದು 2 ವರ್ಷ ನೀಟಾಗಿ ಓದ್ಕೊಂಡ್ರೆ ಲೈಫಿನ 30-35 ವರ್ಷ ಆರಾಮಾಗಿರ್ತಾರೆ. ಎವ್ರಿಥಿಂಗ್ ಇಸ್ ಪಾಸಿಬಲ್. ಆಯಿತಾ? ನೀವು ಬಹುಶಃ ನಿಮಗೆ ಟೈಮ್ ಆದರೆ ಟೈಮ್ ಮಾಡಿಕೊಂಡು ಬರುತ್ತೆ. ಕನ್ನಡದಲ್ಲೂ ಇದೆ ಅದು, 12th ಫೇಲ್ ಮೂವಿ ನೋಡಿ. ಹೌದಾ? ನೋಡಿದ್ದೀರಾ? ಹೆಸರು ನೋಡಿದ್ದೀರಾ? ಯಾರು ಸರ್ ಹೆಸರು? ರಿಯಲ್ ಸ್ಟೋರಿ ಅದು. 12th ಫೇಲ್ ಅಂತ ಮೂವಿ ಇದೆ ಡಿಸ್ನಿ ಹಾಟ್‌ಸ್ಟಾರಲ್ಲಿ. ಯಾವುದಾದ್ರು ಫಾಲ್ತು ಟೈಮ್ ವೇಸ್ಟ್ ಮಾಡೋ ಬದಲು ಆ ಥರ ಮೂವಿಗಳು ನೋಡಿ. ಆಯಿತಾ? ಕುತ್ಕೊಂಡು ಇವತ್ತೇ ಬೇಕಾದ್ರೆ ಹೋಗಿ ನೋಡಿ. ಒಬ್ಬ ಯು ಪಿ ಎಸ್ ಸಿಯಲ್ಲಿ ಯು ಅಂದರೆ ಏನಂತ ಗೊತ್ತಿಲ್ಲದಿರುವಂಥ ಹಳ್ಳಿಯಲ್ಲಿರುವಂಥ ಹುಡುಗ ಬಾತ್ರೂಮ್ ತೊಳ್ಕೊಂಡು, ಲೈಬ್ರರಿಲಿ ಕೆಲಸ ಮಾಡಿಕೊಂಡು, ಮಿಲ್ಲಲ್ಲಿ ಕೆಲಸ ಮಾಡಿಕೊಂಡು, ಗಿರಣಿಯಲ್ಲಿ ಕೆಲಸ ಮಾಡಿಕೊಂಡು, ಕಸ ಗುಡಿಸ್ಕೊಂಡು, ಹೊಟ್ಟೆ ಗಟ್ಟಿ ಊಟ ಬಿಟ್ಟು ಕಷ್ಟಪಟ್ಟು ಓದಿ IPS ಆಫೀಸರ್ ಆಗ್ತಾರೆ. 12th ಫೇಲ್ ಆಗಿರೋ ಹುಡುಗ, 12th ಅಲ್ಲಿ ಫೇಲ್ ಆಗಿರುವಂಥ ಒಬ್ಬ ವ್ಯಕ್ತಿ UPSC ಎಕ್ಸಾಮ್ ಕ್ಲಿಯರ್ ಆಗಿ IPS ಆಗ್ತಾರೆ. ಮನೋಜ್ ಕುಮಾರ್ ಸರ್. ಆಯ್ತಾ? ರಿಯಲ್ ಸ್ಟೋರಿ ಅದು. ಆ ರಿಯಲ್ ಸ್ಟೋರಿನ ಪಿಕ್ಚರ್ ಮಾಡಿದಾರೆ, ಮೂವಿ ಮಾಡಿದಾರೆ. ನೀವು ಪ್ರತಿಯೊಬ್ಬರು ನೋಡಲೇಬೇಕಾದ ವಿಷಯ. ನಂಗೆ ಕಷ್ಟ ಇದೆ, ನಂಗೆ ತೊಂದರೆ ಇದೆ, ನನಗೆ ಬಡತನ ಇದೆ, ನನ್ನ ದುಡ್ಡಿಲ್ಲ, ಇವೆಲ್ಲ ಕಾರಣಗಳನ್ನು, ನೆಪಗಳನ್ನು ಹೇಳಿ ಬಿಟ್ಬಿಡಿ. ಎಲ್ಲರಿಗೂ ಅವರದ್ದು ಸಮಸ್ಯೆ ಇರ್ತಾರೆ. ಆಯಿತಾ? ಕಾರಣಗಳು, ನೆಪಗಳು ಬಿಟ್ಬಿಡಿ. ರೀಸನ್ಸ್, ಎಕ್ಸ್ಕ್ಯೂಸಸ್ ಕೊಡೋದು ಬಿಟ್ಬಿಡಿ. ಎಕ್ಸ್ಪ್ಲನೇಷನ್ಸ್ ಕೊಡೋದು ಬಿಟ್ಬಿಡಿ. ಜಗತ್ತು ಯಾರು ನಿಮ್ಮ ಕತೆ ಕೇಳಲ್ಲ. ಜಗತ್ತು ಕೇಳಿ ಎರಡೇ, ಆಯ್ತಾ ಆಗಲಿಲ್ವಾ? ಹೆಸರು ಎರಡೇ ಕೇಳಿದವರು, ಆಯ್ತಾ ಆಗಲಿಲ್ವಾ? ನೀನು ಏನು ಮಾಡ್ಕೊಂಡು ಓದ್ದೆ, ಊಟ ಬಿಟ್ಟು ಓದ್ದ, ಕಷ್ಟಪಟ್ಟು ಓದ್ದ, ನಿದ್ದೆ ಕೆಟ್ಟು ಓದ್ದ, ನೋ ಬಡಿ ಇಸ್ ಬಾದರ್ಡ್. ಯಾರು ನೀವು ಕಥೆಗಳನ್ನ ಕೇಳಕ್ ಹೋಗಲ್ಲ. ಧಾರವಾಡ ಹೋಗಿದ್ಯಾ, 8 ತಿಂಗಳಾಯ್ತು, 1 ವರ್ಷ ಆಯ್ತು, ಏನಾಯ್ತು ಅಷ್ಟೇ ಕೇಳೋದು. ಹೌದಾ? ಆಮೇಲೆ ಕಾಲೆಳೆಯೋರೇ ಜಾಸ್ತಿ ಅಲ್ಲಿ, ಕಲ್ಲಾಕೋರೇ ಜಾಸ್ತಿ ಅಲ್ಲಿ. ಕ್ಲಿಯರ್? ಮಿಸ್ಗೈಡ್ ಮಾಡೋರೇ ಜಾಸ್ತಿ. ಅರ್ಥ? ನೀವು ಒಳಗಡೆ ಅವ್ರು ಖುಷಿ ಪಡ್ತಿರ್ತಾರೆ, ನೀವು ಫೇಲ್ ಆಗ್ತಾರೆ. ಗೊತ್ತಾ ನಿಮಗೆ? ಹೆಸರ್ದು ಎಲ್ಲರೂ ಗೊತ್ತಾ ಈ ವಿಷಯ. ನೀವು ಫೇಲ್ ಆಗ್ತಾ ಇದ್ರೆ ಒಳಗೆ ಖುಷಿ ಪಡ್ತಿರ್ತಾರೆ ಜನರು. ಆಮೇಲೆ ಶುರು ಮಾಡ್ತಾರೆ, ಏನೋ ಓದೆ, ಧಾರವಾಡ ಅಂತ ಓದೆ, ಬೆಂಗಳೂರು ಅಂತ ಓದೆ, ಡೆಲ್ಲಿ ಅಂತ ಓದೆ, ಏನು ಮಾಡ್ದಪ್ಪ? ಬರೀ ಕೈಲಿ ಓದೆ, ಬರೀ ಕೈಲಿ ಬಂದೆ. ಇದೇ ಆಗೋದು. ಆಯ್ತಾ? ಅವಮಾನಗಳನ್ನ ನುಂಗು ಅಭ್ಯಾಸ ಮಾಡ್ಕೊಳ್ಳಿ. ಕಣ್ಣೀರುಗಳನ್ನ ನುಂಗು ಅಭ್ಯಾಸ ಮಾಡ್ಕೊಳ್ಳಿ. ಆಯ್ತಾ? ಕ್ಲಿಯರ್? ನೀವು ಮಾತಾಡೋದು ಕಡಿಮೆ ಮಾಡಿ. ನೀವು ಮಾತೇ ಆಡಬಾರ್ದು. ಯಾರು ಮಾತಾಡಬೇಕು? ನೀವು ಮಾಡೋ ಸಾಧನೆ ಮಾತಾಡಬೇಕು, ನೀವು ಮಾತಾಡಬಾರ್ದು. ಕ್ಲಿಯರ್? ರಿಸಲ್ಟ್ ಮಾತಾಡಬೇಕು, ನೀವು ಮಾಡೋ ಅಚೀವ್ಮೆಂಟ್ಸ್ ಮಾತಾಡಬೇಕು, ನೀವು ಮಾಡೋ ಸಾಧನೆ ಮಾತಾಡಬೇಕು. ನೀವು ಗುರಿ ರೀಚ್ ಆಗೋವರೆಗೂ, ಗುರಿ ತಲುಪೋವರೆಗೂ ಕ್ಯೂಡ್ರಾಗಬೇಕು, ಮೂಗ್ರಾಗಬೇಕು. ಯಾರೇನೇ ಹೇಳಿ, ಯಾರಿಷ್ಟೇ ಕಲ್ಲಾಕ್ಲಿ, ಯಾರೆಷ್ಟೇ ಕಾಲೆಳೀಲಿ, ಏನು ಕಿವಿ ಕೊಡ್ದಂಗೆ ಗಮನ ಕೊಟ್ಟು ಹೋಗ್ತಾ ಇತ್ತು. ಆಯಿತಾ? ಕ್ಯೂಡ್ರಾಗಬೇಕು. ಎಷ್ಟೇ ಮಾತಾಡಲಿ ಮೂಕ್ರಾಕಿರ್ಬೇಕು, ಸೈಂಟಾಗಿರ್ಬೇಕು. ಹೇಳ್ತಾರಲ್ಲ,
ಸಿಕ್ಕಾಪಡೆ ಇದೆ. ಕ್ಲಿಯರ್? ಆದರೆ ನೀವು ಕೈ ಹಾಕಿರೋದು ಅಷ್ಟು ಈಸಿ ಅಲ್ಲ. ಒಂದು ಶೌಚಾಲಯ ಕಟ್ಟಕ್ಕೂ ದೇವಾಲಯ ಕಟ್ಟಕ್ಕೆ ವ್ಯತ್ಯಾಸ ಇಲ್ಲ. ಶೌಚಾಲಯನ 3 ದಿನ ಕಟ್ಬೋದು, ದೇವಾಲಯ ಕಟ್ಟಕ್ಕೆ 100 ವರ್ಷಗಳು ಬೇಕು. ಆಯ್ತಾ? ಸ್ಮಾರಕಗಳು ಕಟ್ಟಕ್ಕೆ, ಮಾನ್ಯುಮೆಂಟ್ ಕಟ್ಟಕ್ಕೆ 100 ವರ್ಷಗಳು ಬೇಕು. ಅಂಥವು ಉಳ್ಕೊಳ್ಳೋದು. ಒಂದು ಸಣ್ಣ ಸಣ್ಣ ಶೌಚಾಲಯ ಬಾತ್ರೂಮ್ ಒಂದಿನಲ್ಲಿ ಕಟ್ಬೋದು, 3 ದಿನ ಬೀಳ್ಬೋದು. ಆದ್ರೆ ಇವತ್ತವರೆಗೂ 100 ವರ್ಷಗಳು 1000 ವರ್ಷಗಳಿಂದ ಕಟ್ಟಿರುವಂಥ ಹಳೆ ಬಿಡು ಗೊತ್ತಿಲ್ವಾ? ಕಲ್ಲಲ್ಲಿ ಕಲೆ ಕಂಡಂಥ ದೇಶ ಇದು. ಆದ್ರೆ ಅಷ್ಟು ಈಸಿಯಾಗಿ ಮಾಡಿದಲ್ಲ, ಎಷ್ಟು ವರ್ಷಗಳು ತಪಸ್ಸಾಗಿರ್ಬೇಕು. ಅರ್ಥ ಇಲ್ತಾ ನಿಮಗೆ? ಸೊ ಈಗಿದ್ದಾಗ ನೀವೇ ಡಿಸೈಡ್ ಮಾಡಿ, ಶೌಚಾಲಯ ಆಗ್ಬೇಕಾ ದೇವಾಲಯ ಕಟ್ಟಬೇಕಾ ಅಂತ. ಯಾವುದೇ ಕಾರಣಕ್ಕೂ ಯಾವುದೇ ಸಂದರ್ಭದ ಏನೇ ಆದ್ರೂ ಕೂಡ ನಿಮ್ಮ ಅಪ್ಪ ಅಮ್ಮಗೆ ಮೋಸ ಮಾಡ್ಕೋಬೇಡಿ. ಆಯ್ತಾ, ಓದ್ಕೊಳ್ಳಿ, ಎಕ್ಸಾಮ್ನ ಕ್ಲಿಯರ್ ಮಾಡಿ. ಎಕ್ಸಾಮ್ ಮಾಡ್ತೀನಿ, ಓದ್ಕೋತೀನಿ, ಆಫೀಸರ್ ಆಗ್ತೀನಿ ಅಂತ ನಂಬಿಸಿ ತಂದೆ ತಾಯಿಗೆ ಮೋಸ ಮಾಡ್ಕೋಬೇಡಿ. ಕ್ಲಿಯರ್? ಅವರು ತುಂಬ ಸುಮ್ಮನೆ ತಗೊಳಪ್ಪ ಅಂತ ಎತ್ಕೊಟ್ಟಿರಲ್ಲ ದುಡ್ಡು, ತುಂಬ ಕಷ್ಟಪಟ್ಟು ಕೊಟ್ಟಿರ್ತಾರೆ. ಹೌದಲ್ಲ? ಒಪ್ಕೋತಿರಲ್ರು? ಮತ್ತೆ ಎಲ್ಲ ಸಾಲ ಮಾಡಿನೋ ಬಡ್ಡಿಗೆ ತಂದು ಏನೋ ಮಾಡಿ ಕಷ್ಟಪಟ್ಟು ಗೊತ್ತಿರ್ತಾರೆ. ನನ್ನ ಮಗ ಏನೋ ಓದ್ತಿದ್ದಾನೆ, ನನ್ನ ಮಗಳೇನೋ ಓದ್ತಿದ್ದಾಳೆ, ನಾಳೆ ಆಫೀಸರ್ ಆಗ್ತಾಳೆ, ನನ್ನ ಹೆಸರನ್ನ ಏನು ಮಾಡಿ ನನ್ನ ಹೆಸರು ತರ್ತಾನೆ, ಏನೋ ಒಂದು ಮಾಡ್ತಾ ಇದ್ದಾನೆ, ಅವ್ನು ಒಳ್ಳೇದಾಗಲಿ, ನಮ್ಮದು ಮುಗೀತು. ಓದಲಿಲ್ಲ, ಶಾಲೆ ಕಲೀಲಿಲ್ಲ, ಏನೂ ಮಾಡಲಿಲ್ಲ, ಅದೇ ಒಲೆ ಗದ್ದೆಯಲ್ಲಿ ಮಾಡ್ಕೊಂಡು ಇದ್ಬಿಟ್ವಿ. ಅದ್ರ ಆ ಅಂದರೆ ಬರಲ್ಲ, ಈ ಅಂದರೆ ಬರಲ್ಲ, ಅಟ್ಲೀಸ್ಟ್ ನನ್ನ ಮಗಳಾರು ಓದಲಿ ಅಂತ. ಕರೆಕ್ಟಾ? ಮದುವೆ ಆಗಿರೋರು ಅಟ್ಲೀಸ್ಟ್ ನನ್ನ ಹೆಂಡತಿನಾರು ಓದಲಿ ಅಂತ ಕಲ್ಸಿರ್ತಾರಾ? ಕ್ಲಿಯರ್? ಸೊ ಈಗೆಲ್ಲ ಇದ್ದಾಗ ನಿಮ್ಮ ಮೇಲೆ ನಂಬಿಕೆ ಇಟ್ಟಿರೋ ನಂಬಿಕೆಗೆ ದ್ರೋಹ ಮಾಡಬೇಡಿ. ಕ್ಲಿಯರ್? ಸಣ್ಣ ಮಕ್ಕಳು ಅಲ್ಲ, ಈಗ ಇವ್ರ ಗ್ರೋನ್ ಅಪ್ಸ್ ಸಣ್ಣ ಎಲ್ಲ ಬಿಟ್ಬಿಡಿ. ನೀನು 2 ವರ್ಷ ನೀವು ನಗೋದು ಮರೆತು ಚಿಂತೆ ಇಲ್ಲ, ನಗು ಬರ್ದೇವ್ರು ಚಿಂತೆ ಇಲ್ಲ, ಯಾವುದು ಮೋಜು ಮಸ್ತಿ ಮದುವೆಗೆ ಮುಂಜಿಗೆ ಹೋಗ್ದವ್ರು ಚಿಂತೆ ಇಲ್ಲ, ಹೊಸ ಒಂದು ಬಟ್ಟೆ ಹಾಕೋದ್ರು ಚಿಂತೆ ಇಲ್ಲ, ಹರಿದೋಗ್ರ ಚಪ್ಪಲಿಗೆ ಪಿನ್ ಹಾಕೊಂಡು ನೋಡಿದ್ರು ಚಿಂತೆ ಇಲ್ಲ, ಬರೀ ಕಾಲದಲ್ಲಿ ಬಂದರೂ ಚಿಂತೆ ಇಲ್ಲ. ಕ್ಲಿಯರ್? ಇನ್ 2 years at any cost I have to clear this exam. ಅರ್ಥ ಹೇಳಿದ್ದು? ನಾನು ಯಾವಾಗಲೂ ತುಂಬ ಸಲ ಬಂದಿದ್ದೀನಿ ರಾಷ್ಟ್ರಮ್ ಅಕಾಡೆಮಿಗೆ. ಆಲ್ಮೋಸ್ಟ್ ತುಂಬ ಬ್ಯಾಚ್ಗಳಾಗಿದ್ದಾವೆ ಇದೇ ಇನ್ಸ್ಟಿಟ್ಯೂಟಲ್ಲಿ, ಇದೇ ಕ್ಲಾಸ್ ರೂಮಲ್ಲಿ. ನಾನು ಎಲ್ಲ ಬ್ಯಾಚ್ಗಳಿಗೂ ಒಂದೇ ಮಾತು ಹೇಳೋದು, ನನ್ನ ಫಸ್ಟ್ ಡೇಯಿಂದ ಲಾಸ್ಟ್ ಡೇವರೆಗೂ ಕ್ಲಾಸ್ ಮುಗಿಯೋವರೆಗೂ ನಿಮ್ಮ ಹೆಸರನ್ನ ನಾನು ಕೇಳೋಕ್ಕೋಗಲ್ಲ, ನೀವು ಯಾವ ಊರು ಕೇರಿ ನಾನು ಕೇಳೋಕ್ಕೋಗಲ್ಲ. ನಿಮ್ಮ ಹೆಸರು ತಿಳ್ಕೊಂಡು, ನಿಮ್ಮ ಬ್ಯಾಕ್ಗ್ರೌಂಡ್ ತಿಳ್ಕೊಂಡು ಅರ್ಥ ಮಾಡಿಕೊಂಡು ಹತ್ರ ಆಗೋ ಅವಶ್ಯಕತೆ ನನಗಿಲ್ಲ. ಆದರೆ ನೀವೇ ನಿಮ್ಮ ಹೆಸರುಗಳ ದಿನ ಬರುತ್ತೆ. ಯಾವಾಗ? ಆಫೀಸರ್ ಆದ ಮೇಲೆ, ಗುರಿ ಮುಟ್ಟಿದ ಮೇಲೆ ಕಾಲ್ ಮಾಡ್ತಿರಲ್ಲ, ಸರ್ ನಾನು ನಿಮ್ಮ ಸ್ಟೂಡೆಂಟು, ಇವತ್ತು ನಾನು ಎಕ್ಸಾಮ್ ಕ್ಲಿಯರ್ ಆಗಿ ಆಫೀಸರ್ ಆಗಿದ್ದೀನಿ ಅಂತ ಹೇಳ್ತಿರಲ್ಲ, ಆವತ್ತು ನಿಮ್ಮ ಹೆಸರನ್ನ ನಾನು ತಿಳ್ಕೊತೀನಿ, ಸಾಧ್ಯ ಹೆಸರು ಸೇವ್ ಮಾಡ್ಕೋತೀನಿ ಮೊಬೈಲಲ್ಲಿ, ಇಲ್ಲಾಂದರೆ ಆ ಹೆಸರು ಬೇಕಿಲ್ಲ. ಕ್ಲಿಯರ್? ಸೊ ನಿಮಗೆ ನಿಮ್ಮ ಹೆಸರು ಹೇಳಬೇಕು ಅಂತ ನನಗಿದ್ರೆ ಆಫೀಸರ್ ಆಗಿ ನನ್ನ ಮುಂದೆ ಬನ್ನಿ, ಇಲ್ಲಾಂದರೆ ಬರೋಕ್ಕೆ ಹೋಗ್ಬೇಡಿ. ಯಾರು ಹೇಳಿದ್ದು? ನಾನು ಎಲ್ಲ ಕ್ಲಾಸಲ್ಲೂ ಎಲ್ಲ ಸ್ಟೂಡೆಂಟಲ್ಲೂ ಆಲ್ ಓವರ್ ಇಂಡಿಯಾ ಎಲ್ಲರನ್ನೂ ಕೇಳೋದು ಒಂದೇ ಒಂದು ಮಾತು, ನಾನು ನಿಮ್ಮ ಥರ ಎಕ್ಸಾಮ್ ಪ್ರಿಪೇರ್ ಆಗಬೇಕಾದ್ರೆ ನಾನು ಸುಮ್ಮನೆ ಓದಿರಲಿಲ್ಲ, ದಿನಕ್ಕೆ 14 ಗಂಟೆ ಓದ್ತಾ ಇರ್ತಿದ್ದೆ. ಮನೆಯಿಂದ ದೂರ ಯಾವುದೋ ಊರಲ್ಲಿ, ಹೈದರಾಬಾದಲ್ಲಿ, ಅಡುಗೆ ಮಾಡೋಕ್ಕೆ ಬರ್ತಿರಲಿಲ್ಲ, ಅಡುಗೆ ಗೊತ್ತಿರ್ತಿರಲಿಲ್ಲ, ಕಷ್ಟಪಟ್ಟು ನಿದ್ದೆ ಕೆಟ್ಟು ಊಟ ಬಿಟ್ಟು ತುಂಬ ಕಷ್ಟಪಟ್ಟು ಓದಿದ್ದು. ಆಯಿತಾ? ದಿನಕ್ಕೆ 14 ಗಂಟೆ ಓದು, 6 ಗಂಟೆ ನಿದ್ರೆ, 20 ಗಂಟೆ ಅಲ್ಲೇ ಆಗ್ತಿತ್ತು. ಇನ್ನು ಉಳಿದು 4 ಗಂಟೆಯಲ್ಲಿ ಮನೆ ಕ್ಲೀನ್ ಮಾಡ್ಕೊಳ್ಳೋದು, ಅಡುಗೆ ಮಾಡೋದು, ಸಾಮಾನು ತರೋದು ಅಷ್ಟೇ ಆಗುತ್ತಿತ್ತು. 24 ಗಂಟೆ ಸಾಲ್ತಿರಲಿಲ್ಲ. ಆ ಥರ ದಿನಕ್ಕೆ 14 ಗಂಟೆ ಓದಿದ್ದಕ್ಕೆ ಫೈನಲ್ ಎಕ್ಸಾಮ್ ಕ್ಲಿಯರ್ ಆಗಿದ್ದು ವಿತಿನ್ 2 attempts. ಆಯಿತಾ? ನಮ್ಮ ಬ್ಯಾಚಲ್ಲಿ ನಾವು ಎಕ್ಸಾಮ್ ಬರೀಬೇಕಾದ್ರೆ ಸುಮಾರು 4.5 ಲಕ್ಷ ಜನ ಇದ್ದರು. 4.5 ಲಕ್ಷದಲ್ಲಿ ಫೈನಲ್ ಸೆಲೆಕ್ಟ್ ಆಗಿದೆ 496. ಆಯ್ತಾ? 496 ಬೇರೆ ಬೇರೆ ಎಲ್ಲ ಇರ್ತಿತ್ತು. ಅದರಲ್ಲಿ ಫೈನಲ್ ಆಗಿ 13 ತಿಂಗಳು ಟ್ರೈನಿಂಗ್ ಮುಗಿಸ್ಕೊಂಡು ಹೆಗಲ್ ಮೇಲೆ 2 ನಕ್ಷತ್ರ ಹಾಕಿಸ್ಕೊಂಡಿದ್ದು ಕೇವಲ 55 ಜನ ಮಾತ್ರ. ಆ ಥರ 55 ಜನದಲ್ಲಿ ನಾನು ಒಬ್ಬಾಗಿದ್ದು. 2 ಹೆಗಲ್ ಮೇಲೆ ನಕ್ಷತ್ರ ಹಾಕಿಸ್ಕೊಂಡು ಪಂಜಾಬಿಂದ ಕಾಶ್ಮೀರವರೆಗೂ ಡ್ಯೂಟಿ ಮಾಡಿಕೊಂಡು, ರಾಜಸ್ಥಾನದಿಂದ ಕಾಶ್ಮೀರ ಡ್ಯೂಟಿ ಮಾಡಿಕೊಂಡು ಇಷ್ಟೆಲ್ಲ ಮಾಡಿ ಬಂದಮೇಲೆ ಎಷ್ಟು ಕಷ್ಟಪಟ್ಟು ಯೂನಿಫಾರ್ಮ್ ಹಾಕ್ಕೊಂಡು ನಕ್ಷತ್ರ ಹಾಕಿಸ್ಕೊಂಡ್ವು, ಅಷ್ಟೇ ಕಷ್ಟಪಟ್ಟು ನೋವಿನಿಂದ ಅದೇ ನಕ್ಷತ್ರ ಯೂನಿಫಾರ್ಮ್ ಬಿಟ್ಟು ಬರಬೇಕಾಯ್ತು. ಬಿಟ್ಟು ಬಂದಿದ್ದು ನೋವು ದುಃಖ ಒಂದು ಕಡೆ ಇದ್ದರೆ, ಈಗ ನಾನು ಅದನ್ನು ಎಲ್ಲ ಸ್ಟೂಡೆಂಟ್ ಕೇಳಿದು ಒಂದೇ, ಎಲ್ಲ ಕಡೆ ಎಲ್ಲ ಸ್ಟೂಡೆಂಟ್ಸ್ಗಳು ಎಲ್ಲ ಇನ್ಸ್ಟಿಟ್ಯೂಟಲ್ಲೂ ಕೇಳಿದು ಒಂದೇ, ನಾನು ಬಿಟ್ಟಿರೋ ನಕ್ಷತ್ರಗಳನ್ನು ನಿಮ್ಮ ಹೆಗಲ್ ಮೇಲೆ ನೋಡ್ಬೇಕಂತ. ಕರೆಕ್ಟಾ? ಸೊ ನಾನು ನಿಮ್ಮ ಹತ್ರ ಎಕ್ಸ್ಪೆಕ್ಟ್ ಮಾಡೋದು ಕೇಳಿದ್ದು ಒಂದೇ, ನಿಮ್ಮ ಹೆಸರು ಬೇಕಿಲ್ಲ ನನಗೆ,
ನಿಮ್ಮ ಊರು ಕೇರಿಂದ ಬೇಕಿಲ್ಲ, ನೀವೇನು ಮಾಡ್ತಾನೆ ಬೇಕಿಲ್ಲ. ಐ ವಾಂಟ್ ಓನ್ಲಿ ಒನ್ ಥಿಂಗ್, ನಿಮ್ಮ ಹೆಸರು ಪಕ್ಕದಲ್ಲಿ 3 ಅಕ್ಷರ ಅಥವಾ ಹೆಸರು ಹೆಗಲ ಮೇಲೆ 3 ನಕ್ಷತ್ರ. ಫಿನಿಶ್. ಇಷ್ಟು ಕೊಟ್ಟರೆ ಸಾಕು ನಿಮಗೆ. ನೀವು ಆಫೀಸರ್ ಆದರೆ ನನಗೇನಾಗುತ್ತಾ? ಬರ್ತೀವಿ, ಪಾಠ ಮಾಡಿ ಹೋಗ್ತೀವಿ. ಪಾಠ ಮಾಡಿ ದುಡ್ಡು ಕೊಡ್ತಾರೆ, ನಾವು ಕ್ಲಾಸಿಗೆ ಏನು ಬೇಕಾ ತಗೋತೀವಿ, ಹೋಗ್ತೀವಿ. ಅಷ್ಟೇನಾ? ದುಡ್ಡು ಯಾರು ಬೇಕಾದ್ರೂ ಕೊಡ್ತಾರೆ, ದುಡ್ಡು ಹೆಂಗ್ ಬೇಕಾದ್ರೆ ಸಂಪಾದನೆ ಮಾಡ್ಬೋದು. ಕ್ಲಿಯರ್? ಇಲ್ಲಿ ಇನ್ಸ್ಟಿಟ್ಯೂಟ್ ಬರುವಂಥ ಫ್ಯಾಕಲ್ಟಿ ಇರುವಂಥ ಉದ್ದೇಶ, ಇಟ್ಕೊಂಡಿರೋ ಗುರಿ ಏನು? ಕ್ಲಿಯರ್? ಇಷ್ಟೆಲ್ಲ ನಿಮ್ತಾಗಿ ಇನ್ಸ್ಟಿಟ್ಯೂಟ್ ಮತ್ತು ಇನ್ಸ್ಟಿಟ್ಯೂಟ್ ಡೈರೆಕ್ಟರು ಮತ್ತು ಫ್ಯಾಕಲ್ಟಿ ಕಷ್ಟಪಡೋ ಅವಶ್ಯಕತೆ ಏನದು? ಕ್ಲಿಯರ್? ನಾನು ಪರ್ಸನಲ್ ನಿಮ್ಗೆ ಕೇಳ್ಕೊಂಡಿದ್ದು, ನಾನು ಪರ್ಸನಲ್ ನಿಮ್ಗೆ ಕೇಳಿದೇನು, ನಾನು ಬಿಟ್ಟಿರುವಂಥ, ಕಳ್ಕೊಂಡಿದ್ದಲ್ಲ, ಬಿಟ್ಟು ಬಂದಿರುವಂಥ ಅಕ್ಷರಗಳನ್ನು ನಿಮ್ಮ ಹೆಗಲ ಮೇಲೆ ನೋಡಬೇಕು ಅಂತ. ಅರ್ಥ? ಅದು ಬಿಟ್ಟರೆ ಐ ಡೋಂಟ್ ಹ್ಯಾವ್ ಎನಿ ಎಕ್ಸ್ಪೆಕ್ಟೇಷನ್ ಆನ್ ಎನಿಥಿಂಗ್ ಫ್ರಮ್ ಯು ಗೈಸ್. ನನಗೆ ಇನ್ನೇನು ಬೇಕಿಲ್ಲ. ಇದಾಗುತ್ತಾ ಆಗಲ್ವ ಅಷ್ಟೇ? ಆಗಲ್ಲ? ಆಗುತ್ತಾಗಲ್ವ? ಮತ್ತು ನಿಮಗೆ ಡೌಟ್ ಇದೆ, ನಿಮ್ಗೆ ಕಾನ್ಫಿಡೆನ್ಸ್ ಇಲ್ಲ, ಆಗುತ್ತಾ ಆಗಲ್ಲ ಅಂತ ಎಲ್ಲರೂ ಕೇಳ್ತಾರೆ ನಾನು. ಎಷ್ಟು ವರ್ಷದಲ್ಲಿ? ಬೈ 2025 to 2026 ನಿಮ್ಮ ಕೈಯಲ್ಲಿ ಅಪಾಯಿಂಟ್ಮೆಂಟ್ ಲೆಟರ್ ಇರಬೇಕು. ಏನ್ಬಿಟ್ಕೊಳ್ಳೋರು ಆಯ್ತಾ? ನೀವು ಅಪಾಯಿಂಟ್ಮೆಂಟ್ ಲೆಟರ್ ತಗೊಂಡು ಆಫೀಸರ್ ಆಗಿ ವಾಪಸ್ ನಿಮ್ಮ ಊರಿಗೆ ಹೋದ್ರೆ ಹೇಗಿರುತ್ತೆ ಗೊತ್ತಾ? ಹೇಗಿರುತ್ತೆ ಆ ದಿನ ನೆನ್ಪಾಡ್ಕೊಳ್ರಿ. ಮೈ ಮೇಲೆ ಯೂನಿಫಾರ್ಮ್ ಹಾಕೊಂಡು ಹೆಗಲ ಮೇಲೆ ನಕ್ಷತ್ರ ಹಾಕೊಂಡು ಮನೆಗೆ ಹೋದ್ರೆ ಹೇಗಿರುತ್ತೆ ಅದೇ ನೆನ್ಪಾಡ್ಕೊಳ್ರಿ. ಸರ್ಕಾರಿ ಗಾಡಿಯಲ್ಲಿ ಬೊಲೆರೋದಲ್ಲೋ, ಇನೋವಾದಲ್ಲೋ, ಕೃಷ್ಣದಲ್ಲೋ ಮನೆಗೆ ಹೋದ್ರೆ ಹೇಗಿರುತ್ತೆ ಅದೇ ನೆನ್ಪಾಡ್ಕೊಳ್ರಿ. ಆಯ್ತಾ? ನೀವು ಯೂನಿಫಾರ್ಮ್ ಹಾಕೊಂಡು ನಿಮ್ಮ ಅಪ್ಪ ಅಮ್ಮ ನಿಂತ್ಕೊಂಡಾಗ ನಿಮ್ಮ ಅಪ್ಪ ಅಮ್ಮ ಕಣ್ಣಲ್ಲಿ ಇರುತ್ತಲ್ಲ ಆ ಹೊಳಪು, ಅದನ್ನ ನೆನ್ಪಡ್ಕೊಳ್ರಿ. ಕ್ಲಿಯರ್? ಅವತ್ತು ನಿಮ್ಮ ಅಪ್ಪ ಅಮ್ಮ ನಿಜವಾಗ್ಲೂ ಖುಷಿಗೆ ಅಳ್ತಾರೆ. ಕರೆಕ್ಟಾ? ಹೆಸರನ್ನು ಕ್ಲಿಯರ್? ಆ ದಿನಾನ, ಆ ಒಂದು ಗಳಿಗೆನ, ಆ ಒಂದು ಇಂತೀವಿ ಹುಡುಗರನ್ನ ನಿಮ್ಮ ಅಪ್ಪ ಅಮ್ಮ ಕೊಡ್ಬೇಕಂದ್ರೆ ವರ್ಕ್ ಹಾರ್ಡ್ ನಾವು.